ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಅಂತರ್ಶಕ್ತಿಯ ಮಹತ್ವ. ಏನು ಅಂತರ್ಶಕ್ತಿ ಅಂದ್ರೆ ಏನು? ನಮಗೆಲ್ಲ ಹೊರಗಿನ ಶಕ್ತಿ ಅರ್ಥ ಆಗುತ್ತೆ. ಈ ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗ್ತಿದೆ ಅಷ್ಟೇ. ಬಹಿರ್ಮುಖವಾಗಿ ಜೀವಿಸ್ತಿದೀವಿ ನಾವು. ಹೊರಗಿನ ಮುಖದಲ್ಲಿ ಬಹಿರ್ಮುಖವಾಗಿ ಜೀವಿಸ್ತಾ ಇದ್ದಾಗ ಈ ಫಿಸಿಕಲ್ ಬಾಡಿ ಶಕ್ತಿ ಗೊತ್ತಾಗುತ್ತೆ. ಅಥವಾ ನಿಮ್ ಕಡೆ ಒಂದು ಗಾಡಿ ಇದೆ, ಕಾರ್ ಇದೆ. ಹ್ಮ್ ಆ ಗಾಡಿ ಎಷ್ಟು ಭಾರ ತಡೆಯುತ್ತೆ, ಅಥವಾ ಕಾರ್ ಎಷ್ಟು ಭಾರ ತಡೆಯುತ್ತೆ, ಅಥವಾ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ. ಆ ಒಂದು ವೆಹಿಕಲ್ ಮೇಲೆ ವೆಹಿಕಲ್ ಆ ಶಕ್ತಿ ಮೇಲೆ ಡಿಪೆಂಡ್. ಅದಕ್ಕೆ ಹಾರ್ಸ್ ಪವರ್ ಅಂತನೋ ಆ, ಈ ತರದಲ್ಲಿ ಹೇಳ್ತಾರೆ, ಟಾರ್ಕ್ ಅಂತಾನೋ ಏನ್ ಹೇಳ್ತಾರೆ. ಸೊ ಅಂದ್ರೆ ಹೊರಗಿನ ಗೊತ್ತಾಗ್ತಿದೆ ನಮ್ಗೆ ಎಷ್ಟು ಶಕ್ತಿ ಇದೆ ಅಂತ. ನಮ್ಮಲ್ಲಿ ಕೂಡ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಏನು, ಎಷ್ಟು ಕೆಲಸ ಮಾಡಬಲ್ವಿ ನಾವು ಇವತ್ತೆಲ್ಲ. ಒಂದು 5 ಗಂಟೆ ತನಕ ಕಂಟಿನ್ಯೂಸ್ ಕೆಲಸ ಮಾಡಬಲ್ವಾ? ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಎಷ್ಟು ಶಕ್ತಿ ಇದೆ ಅದ್ರ ಮೇಲೆ ನಾವು ಮಾಡಕ್ಕೆ ಸಾಧ್ಯ ಆಗತ್ತೆ. ಅದು ಗೊತ್ತಾಗ್ತಿದೆ ನಮ್ಗೆ. ಯಾಕಂದ್ರೆ ಹು ಬಹಿರ್ಮುಖವಾಗಿ ಜೀವಿಸೋದು ಅದೇನ್ ದೊಡ್ಡ ವಿಷಯ ಅಲ್ಲ. ಅದು ಅಭ್ಯಾಸ ಇದೆ ಈ ಮನುಷ್ಯಗೆ ಹೊರಗಿನ ಪ್ರಪಂಚದಲ್ಲಿ. ಆ ಮಾನವಗ್ ಗೊತ್ತು. ಆ ಒಂದು ಹೊರಗಿನ ಶಕ್ತಿ ಗೊತ್ತು. ಈ ಹೊರಗಿನ ಶಕ್ತಿಗೆ ಮೂಲ ಇನ್ನೊಂದಿದೆ. ಅದನ್ನ ಬಿಟ್ಟುಬಿಟ್ಟಿದ್ದಾನೆ. ಈ ಹೊರಗಿನ ಶಕ್ತಿಗೆ ಮೂಲ ಯಾವುದು? ಅಂತರ್ಶಕ್ತಿ, ಆತ್ಮಶಕ್ತಿ, ಆ ಚೈತನ್ಯ. ಅದು ಗೊತ್ತಿಲ್ಲ. ನೋಡಿ, ಮೂಲನೇ ಗೊತ್ತಿಲ್ಲ ಫಸ್ಟ್. ಮೂಲ ಯಾಕೆ ಗೊತ್ತಿಲ್ಲ? ಯಾಕೆ ಮಿಸ್ ಆಗಿದೆ ಅಂದ್ರೆ ಧ್ಯಾನ ಇಲ್ಲ. ಅವನ ಒಂದು ನಿಜವಾದ ಶಕ್ತಿ ಜೊತೆ ಒಂದಾಗ್ತಿಲ್ಲ. ಶಾಶ್ವತವಾದ ಶಕ್ತಿ ಜೊತೆ ಒಂದಾಗ್ತಿಲ್ಲ. ಅನಂತವಾದ ಶಕ್ತಿ ಇದೆ ಒಳಗಡೆ. ಲೆಕ್ಕ ಇಲ್ಲ. ಬ್ರಹ್ಮಾಂಡನೇ ಇದೆ ಒಳಗಡೆ. ಆ ಒಂದು ಶಕ್ತಿ ಜೊತೆ ಒಂದಾಗಿಲ್ಲ. ಯಾಕೆ ಒಂದಾಗ್ತಿಲ್ಲ ಅಂತಂದ್ರೆ ಅಜ್ಞಾನ ಅಷ್ಟೇ. ಧ್ಯಾನಕ್ಕೆ ಬಂದಿಲ್ಲ. ಸೊ ಯಾವಾಗ ಒಬ್ಬ ಮನುಷ್ಯ ಧ್ಯಾನಕ್ಕೆ ಬರ್ತಾನೋ, ಆವಾಗ ಏನರ್ಥ ಆಗುತ್ತೆ ಅವನಿಗೆ? ಅವನ ಒಂದು ಅಂತರ್ಶಕ್ತಿ ಅರ್ಥ ಆಗ್ತಾ ಬರುತ್ತೆ. ನಿಧಾನವಾಗಿ ಅರ್ಥ ಆಗ್ತಾ ಬರುತ್ತೆ. ಪ್ರತಿಯೊಬ್ನು ಕೂಡ ಆ ಒಂದು ಧ್ಯಾನವನ್ನ ಅಭ್ಯಾಸ ಮಾಡಬೇಕು. ಅವಾಗ ಆ ಒಂದು ಅನ್‌ಲಿಮಿಟೆಡ್ ಅಥವಾ ಇನ್‌ಫೈನೈಟ್ ಎನರ್ಜಿ ಇದೆಯಲ್ಲ, ಅದ್ರ ಜೊತೆ ನಾವು ಒಂದಾಗ್ತೀವಿ. ಪ್ರತಿಯೊಬ್ರು ಕೂಡ ಒಂದಾಗ್ತಾರೆ. ಅವಾಗ ಅನಂತವಾದ ಶಕ್ತಿ ಜೊತೆ ಒಂದಾದಾಗ ಎಷ್ಟೋ ಕೆಲಸಗಳು ಮಾಡಕ್ ಸಾಧ್ಯ ಆಗುತ್ತೆ ನಮ್ಗೆ. ಎಷ್ಟು ಶಕ್ತಿ ಇದೆಯೋ ಲೆಕ್ಕ ಇಲ್ಲದ ಶಕ್ತಿ ಇದೆ ಒಳಗಡೆ. ಆ ಲೆಕ್ಕ ಇಲ್ಲದ ಶಕ್ತಿ ಜೊತೆ ಅಥವಾ ಅನಂತವಾದ ಶಕ್ತಿ ಜೊತೆ ಒಂದಾದಾಗ ಅನಂತವಾದ ಜ್ಞಾನಕ್ಕೂ ಕೂಡ ನಾವು ಒಂದಾಗ್ತೀವಿ. ಅನಂತವಾದ ಜ್ಞಾನ ಮಿಸ್ ಆಗ್ತಿದೆ ಅನಂತವಾದ ಶಕ್ತಿ ಜೊತೆ ಒಂದಾಗದೆ. ಯಾವಾಗ ಅನಂತವಾದ ಶಕ್ತಿ ಜೊತೆ ನಾವು ಒಂದಾಗ್ತೀವಿ, ಅನಂತವಾದ ಜ್ಞಾನ ಕೂಡ ಬರಕ್ಕೆ ಪ್ರಾರಂಭ ಆಗುತ್ತೆ ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ. ಯಾಕೆ ಜ್ಞಾನ ಇಲ್ಲ? ಯಾಕೆ ವಿಷಯಗಳು ಅರ್ಥ ಆಗ್ತಿಲ್ಲ ಅಂತಂದ್ರೆ, ಆ ಶಕ್ತಿ ಜೊತೆ ಒಂದಾಗ್ತಿಲ್ಲ ಮನುಷ್ಯ. ಪ್ರತಿಯೊಬ್ಬ ಧ್ಯಾನಿ ಕೂಡ ಹೆಚ್ಚೆಚ್ಚು ಧ್ಯಾನ ಸಾಧನೆ ಯಾಕೆ ಮಾಡ್ಬೇಕು ಅಂತಂದ್ರೆ, ಆ ಅನಂತವಾದ ಶಕ್ತಿ ಜೊತೆ ಒಂದಾಗ್ತೀವಿ. ಯಾವಾಗ ಒಂದಾಗ್ತೀವಿ? ಅನಂತವಾದ ಜ್ಞಾನ ಸುರಿಯಕ್ ಪ್ರಾರಂಭ ಆಗುತ್ತೆ. ಆ ಒಂದು ಮೂಲ ಚೈತನ್ಯ ಜೊತೆ ಒಂದಾಗ್ತೀವಿ. ಸೃಷ್ಟಿ ಜೊತೆ ಒಂದಾಗ್ತೀವಿ ಧ್ಯಾನ ಮಾಡಿದಾಗ ನಾವು. ಸಣ್ಣ ವಿಷಯ ಅಲ್ಲ ಧ್ಯಾನ ಅಂದ್ರೆ. ಆ ಮೂಲ ಸೃಷ್ಟಿ ಜೊತೆ ಒಂದಾಗ್ತೀವಿ ಅಂತ ತಿಳ್ಕೊಳ್ಳಿ. ಈ ಸೃಷ್ಟಿ ಎಲ್ಲಾ ಲೋಕಗಳು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಶಕ್ತಿ ಜೊತೆ ಒಂದಾಗ್ತೀವಿ ನಾವು ಧ್ಯಾನ ಮಾಡಿದಾಗ. ಬಿಗಿನಿಂಗ್ ಅಲ್ಲೇನೋ ಮನ್ಸನ್ ದಾಟ್ತೀವಿ. ಯಾರು ಧ್ಯಾನ ಮಾಡಲ್ಲ ಅವನ ಅಂತರ್ಶಕ್ತಿ ಇರುತ್ತೆ, ಬಟ್ ಮಲ್ಕೊಂಡಿರುತ್ತೆ ಅಷ್ಟೇ. ಅವನು ಏನ್ ಕೆಲಸ ಮಾಡ್ತಿರುತ್ತೆ? ಮನ್ಸೇ ಕೆಲಸ ಮಾಡ್ತಾ ಇರುತ್ತೆ. ಮನ್ಸೊಳಗೆ ಇರತಕ್ಕಂಥ ಭಾವನೆಗಳು, ಆ ಆ ವಿಚಿತ್ರ ಭಾವನೆಗಳು, ಚಂಚಲತೆ, ಬೇಡದಿರೋ ಕೆಲ್ಸಗಳೇ ಮಾಡ್ತಾ ಇರ್ತಾನೆ ಮನ್ಸಿಂದ. ಬೇಕಾಗಿರ್ತಕ್ಕಂಥ ಕೆಲ್ಸಗಳು ಮಾಡ್ತಾನೆ ಇರಲ್ಲ. ಯಾಕೆ ಮಾಡ್ತಾ ಇರಲ್ಲ ಅಂತಂದ್ರೆ, ಮನ್ಸಿನ ಪ್ರಭಾವ ಹೆಚ್ಚಾಗಿರುತ್ತೆ. ಬರೀ ಮನ್ಸೇ ಕೆಲಸ ಮಾಡ್ತಿರುತ್ತೆ ಅಷ್ಟೇ. ಮನ್ಸು ಏನ್ ಹೇಳುತ್ತೆ ಅದ್ ಮಾಡೋದು ಅಷ್ಟೇ. ತಿನ್ನೋದು, ಮಲಗಂದ್ರೆ ಮಲಗೋದು,
ಆ, ಯಾರಿಗಾದ್ರೂ ಮೋಸ ಮಾಡಿದ್ರೆ ಮೋಸ ಮಾಡೋದು. ಅಂದ್ರೆ ಮನಸ್ಸಿನ ಪ್ರಭಾವನೆ. ಬೇರೆಯವ್ರಿಗೆ ಬೈಯೋದು, ಬೇರೆಯವ್ರ ವಿಷಯ ತಲೆ ಹಾಕೋದು. ಆ, ಅಂದ್ರೆ ಬೇಕಾಗಿಲ್ಲ. ಇವೇ ಕೆಲಸ ಮಾಡ್ತಿರ್ತಾನೆ ಧ್ಯಾನ ಮಾಡಿದಾಗ. ಯಾವಾಗ ಧ್ಯಾನಕ್ಕೆ ಬರ್ತಾನೆ, ಅವನಿಗೆ ಬುದ್ಧಿ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಧ್ಯಾನ ಎಲ್ಲ ತನಕ ಇರಲ್ಲ, ಆ ಬುದ್ಧಿ ಇರೋದಿಲ್ಲ. ಯಾವಾಗ ಬುದ್ಧಿ ಇರೋದಿಲ್ವೋ, ಇದೇ ಕೆಲಸ ಮನಸ್ಸಿನ ಪ್ರಭಾವನೆ. ಏನಾಗುತ್ತೆ, ಆ ಬುದ್ಧಿ ಯಾವಾಗ ಅದರ ಒಂದು ಪ್ರಭಾವ ಇರೋದಿಲ್ವೋ, ಮನಸ್ಸಿನ ಪ್ರಭಾವ ಹೆಚ್ಚಾಗಿರುತ್ತೆ. ಹಾಗಾಗಿ ಬರ್ತಕ್ಕಂಥ ಕೆಲಸಗಳೆಲ್ಲ ವೇಸ್ಟ್ ಕೆಲಸಗಳೇ. ಧ್ಯಾನ ಮಾಡಿದಾಗ ಏನಾಗುತ್ತೆ, ಆ ಮನಸ್ಸಿನ ಜಾಗದಲ್ಲಿ ಬುದ್ಧಿ ಬರುತ್ತೆ. ರಿಪ್ಲೇಸ್ ಆಗುತ್ತೆ. ಮನ್ಸು ಹೋಗುತ್ತೆ, ಬುದ್ಧಿ ಪ್ರಾರಂಭ ಆಗುತ್ತೆ. ವಿವೇಕ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಧ್ಯಾನ ಪ್ರಾರಂಭ ಮಾಡಿದಾಗ. ಮನುಷ್ಯ ಯಾಕೆ ಇಷ್ಟು ತಪ್ಪು ಮಾಡ್ತಿದ್ದಾನೆ ಭೂಮಿ ಮೇಲೆ ಅಂದ್ರೆ, ಧ್ಯಾನ ಇಲ್ಲ. ಯಾವಾಗ ಧ್ಯಾನ ಇರೋದಿಲ್ಲ, ಸಹಜವಾಗಿ ಮನಸ್ಸೇ ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸು ರಿಪ್ಲೇಸ್ ಆಗಿ ಆ, ಬುದ್ಧಿ ಬರುತ್ತೆ. ಒಬ್ಬ ಬು ಒಬ್ಬ ಸಿದ್ಧಾರ್ಥ ಹೋದ. ಸಿದ್ಧಾರ್ಥ ಇದ್ದಾಗ ಮನ್ಸು, ಬುದ್ಧ ಬಂದಾಗ ಬುದ್ಧಿ. ನೋಡಿ. ನಾವು ಕೂಡ ಅಷ್ಟೇನೆ. ಮೊದ್ಲು ಸುಮ್ನೆ ತಿಂತಾ ಇದ್ವಿ, ಸುಮ್ನೆ ಮಲಗ್ತಾ ಇದ್ವಿ, ಸುಮ್ನೆ ಮಾತಾಡ್ತಿದ್ವಿ, ಸುಮ್ನೆ ಆಲೋಚನೆ ಮಾಡ್ತಿದ್ವಿ ಧ್ಯಾನಕ್ಕಿಂತ ಮುಂಚೆ. ಅಂದ್ರೆ ಸುಮ್ನೆ ಮಾಡೋದಷ್ಟೇ ಮೆಕ್ಯಾನಿಕಲ್ ಆಗಿ ಒಂದು ಮಷೀನ್ ತರ. ಮಷೀನಿಗೆ ಬುದ್ಧಿ ಇಲ್ಲ. ಬಟ್ ಮನುಷ್ಯಗೆ ಬುದ್ಧಿ ಇದೆ. ಆ ಬುದ್ಧಿ ಅಂತಕ್ಕಂಥದ್ದು ನಿಂತೋಗ್ಬಿಟ್ಟಿದೆ ಅಷ್ಟೇ. ಕೆಲಸ ಮಾಡ್ತಾ ಇಲ್ಲ. ಸುಮ್ನೆ ಮಾಡಿದ್ರೆ ಏನಾಗುತ್ತೆ, ಮಷೀನ್ ಆಗ್ತೀವಿ. ಅದೇ ಬುದ್ಧಿಯಿಂದ ಮಾಡಿದಾಗ ಏನಾಗ್ತೀವಿ ನಾವು, ವಿವೇಕಿ ಆಗ್ತೀವಿ. ಒಬ್ಬ ವಿವೇಕಾನಂದ ಆಗ್ತೀವಿ. ತಿಳ್ಕೊಳ್ಳಿ ಮಾಸ್ಟರ್ಸ್. ವಿವೇಕ ಅಂತಕ್ಕಂಥದ್ದು ಬರ್ಬೇಕು ನಮಗೆ ಪ್ರತಿಯೊಬ್ಬರಿಗೂ ಕೂಡ. ಯಾವಾಗ ಬರುತ್ತೆ? ಧ್ಯಾನ ಪ್ರಾರಂಭ ಆದಾಗ. ನಮ್ಮ ಮನೆಗಳಲ್ಲೇ ನೋಡಿ, ಸಮಾಜದಲ್ಲೇ ನೋಡಿ. ಬುದ್ಧಿ ಇಲ್ಲ ಅಂತಿರ್ತಾರೆ ಯಾವಾಗ್ಲೂ ಯಾರಾದ್ರು ಬೈದ್ರೆ. ನಿನಗೆ ಬುದ್ಧಿ ಇದೆಯಾ ಅಂತ ಕೇಳ್ತಿರ್ತಾರೆ. ಯಾಕೆ ಅಂತಂದ್ರೆ, ಮಾಡ್ತಕ್ಕಂಥ ಕೆಲ್ಸಗಳು, ಚೇಷ್ಟೆಗಳು, ಆಲೋಚನೆಗಳು, ಮಾತುಗಳು, ನೋಟಗಳು ಅವೆಲ್ಲ ಏನಂದ್ರೆ ಬುದ್ಧಿಯಿಂದ ಕೂಡಿರೋದಿಲ್ಲ. ಆ ಒಂದು ಅಂತರ್ಶಕ್ತಿ ಕೆಲ್ಸನೇ ಮಾಡ್ತಿರಲ್ಲ. ಮನಸ್ಸು ಕೆಲಸ ಮಾಡ್ತಿರುತ್ತೆ. ಆತ್ಮ ಕೆಲಸ ಮಾಡ್ತಿರಲ್ಲ. ಅಂತರಾತ್ಮ ಕೆಲಸ ಮಾಡಿದಾಗ ಬುದ್ಧಿ, ಮನಸ್ಸು ಕೆಲಸ ಮಾಡಿದ್ರೆ ಬುದ್ಧಿ ಇಲ್ಲ ಅದು. ಕುಬುದ್ಧಿ ಅದು. ಸೊ, ಹಾಗಾಗಿ ಪ್ರತಿಯೊಬ್ಬರು ಕೂಡ ಧ್ಯಾನಕ್ಕೆ ಬರಬೇಕು. ನೋಡಿ, ಧ್ಯಾನಕ್ಕೆ ಬಂದ ಮೇಲೂ ಕೂಡ ಈ ಬುದ್ಧಿನೇ ಕೆಲಸ ಮಾಡ್ಬೇಕು ಹೊರತು ಮನಸ್ಸು ಕೆಲಸ ಮಾಡ್ಬಾರ್ದು. ಮನಸ್ಸು ಏನಂತ ಅರ್ಥ ಮಾಡ್ಕೋಬೇಕು ನಾವು. ಏನು ಮನಸ್ಸಂದ್ರೆ ಆಲೋಚನೆಗಳ ಗುಂಪು. ಅಲ್ಲಿಗೋಗ್ಲಾ, ಇಲ್ಲಿಗೋಗ್ಲಾ, ಅದನ್ ನೋಡ್ಲಾ, ಇದನ್ ನೋಡ್ಲಾ, ಅವ್ರೇನಂತಾರೋ, ಇವ್ರೇನಂತಾರೋ, ನನ್ ಬಗ್ಗೆ ಅವ್ರೇನ್ ಅನ್ಕೊಂಡ್ರೋ, ಇವ್ರೇನ್ ಅನ್ಕೊಂಡ್ರೋ, ಆ? ಬೇಡ್ದಿರೋ ವೇಸ್ಟು ಆಲೋಚನೆಗಳು ಗುಂಪೆ, ಸರಮಾಲೆನೆ ಆ ಒಂದು ಮನಸ್ಸು. ಸೊ, ಅದ್ನೆಲ್ಲ ದಾಟಬೇಕು. ಧ್ಯಾನ ಸಾಧನೆ ಯಾವಾಗ ಸರಿಯಾಗಿರುತ್ತೋ, ಕಣ್ಣು ಮುಚ್ಚಿ ಆ ಉಸಿರಾಟವನ್ನು ಕರೆಕ್ಟಾಗಿ ಗಮನಿಸಿ 3 ಗಂಟೆ ಕೂತ್ಕೊಂಡೆ, 3 ಗಂಟೆ ಸರಿಯಾಗಿ ಗಮನಿಸು ನೀನು. ಯಾವಾಗ ಸರಿಯಾಗಿ ಧ್ಯಾನ ಸಾಧನೆ ಮಾಡ್ತೀಯಾ, ಶ್ರದ್ಧೆಯಿಂದ ಧ್ಯಾನ ಸಾಧನೆ ಮಾಡ್ತೀಯೋ, ಆವಾಗ ಸಹಜವಾಗೇ ಬುದ್ಧಿ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಮನಸ್ಸು ಅಂತಕ್ಕಂಥದ್ದು ನಿಲ್ಲುತ್ತೆ. ಆ ಪ್ರಜ್ಞೆ ಕೂಡ ಪ್ರತಿಕ್ಷಣ ಬರುತ್ತೆ. ಧ್ಯಾನ ಸಾಧನೆ ಸರಿಯಾಗಿದ್ರೆ. ಅದು ಸರಿಯಾಗಿರ್ಬೇಕು ಅಷ್ಟೇ. ಅದು ಇಂಪಾರ್ಟೆಂಟು. ನನ್ನ ಮನಸ್ಸು ಕೆಲಸ ಮಾಡ್ತಿದ್ಯಾ, ಬುದ್ಧಿ ಕೆಲಸ ಮಾಡ್ತಿದ್ಯಾ ಅಂತ ಪ್ರತಿಕ್ಷಣ ನಾವು ಗಮನಿಸ್ತಾನೆ ಇರ್ಬೇಕು. ಏನು ಮನಸ್ಸಂದ್ರೆ ಆಲೋಚನೆಗಳ ಸರಮಾಲೆಗಳು ನೋಡಿ. ಕಣ್ಣು ತೆಗೆದಾಗ ಶುರುವಾಗುತ್ತೆ. ಕಣ್ಣು ಮುಚ್ಚಿದಾಗೂ ಕೂಡ ಇರುತ್ತೆ. ಬಟ್ ಕಣ್ಣು ತೆಗೆದಾಗ ಅದ್ರ ಪ್ರಭಾವ ಹೆಚ್ಚಾಗಿರುತ್ತೆ. ಕಣ್ಣು ತೆಗೆದ್ವಾ, ಏನ್ ಕೆಲ್ಸ ಏನ್ ನಡೀತಿದೆ ಒಳಗಡೆ? ಆ? ಆ ಆಲೋಚನೆಗಳು ಬರ್ತವೆ. ಸಹಜ ಅದೇ ತರ ನಮ್ಮ ಬಿಹೇವಿಯರ್ ಇರುತ್ತೆ ಹೊರಗಡೆ. ಮನಸ್ಸು ನಮ್ಮನ್ನ ಆಟ ಆಡಿಸ್ಬಾರ್ದು. ಆ ಮನಸ್ಸನ್ನ ನಾವು ಆಟ ಆಡಿಸ್ಬೇಕು. ಅದಕ್ಕೆ ನಾವು ಮೂಗುದಾರ ಆಗ್ಬೇಕು ಮನಸ್ಸಿಗೆ. ಹಾಗಾಗಿ ಗಮನಿಸ್ತಾ ಇರ್ಬೇಕು. ಏನ್ ನಡೀತಿದೆ ಕಣ್ಣು ತೆಗೆದಾಗ ಕೂಡ. ಧ್ಯಾನ ಸಾಧನೆ ಮಾಡ್ತಿದೀಯಾ, ಬಟ್ ನಿನ್ ಜೀವನ ಹೇಗಿದೆ? ನಿನ್ನ ಆಲೋಚನೆಗಳು ಹೇಗಿದೆ? ನಿನ್ನ ಭಾವನೆಗಳು ಹೇಗಿದೆ? ಒಬ್ರನ್ನ ನೋಡ್ತೀಯಾ, ನೋಡಿದ ತಕ್ಷಣ ಯಾವ ತರ ಆಲೋಚನೆ ಬರುತ್ತೆ? ಅಂದ್ರೆ ಅಂತರ್ಶಕ್ತಿ ಕೆಲಸ ಮಾಡ್ತಾ ಇದೆ ಅಲ್ಲಿ. ಸರಿಯಾಗಿ ಮಾಡ್ತಾ ಇದೆಯಾ ಇಲ್ಲ? ಅದು ಇಂಪಾರ್ಟೆಂಟ್. ನಿನ್ ಮನ್ಸು ಕೆಲಸ ಮಾಡ್ತಿದ್ಯಾ? ಆತ್ಮ ಕೆಲಸ ಮಾಡ್ತಿದ್ಯಾ? ಇನ್ನು ಆತ್ಮಕ್ಕೆ ಹೋಗಿಲ್ಲ. ಬಿಗಿನಿಂಗ್ ಅಲ್ಲಿ ಆತ್ಮಕ್ಕೆ ಹೋಗಲ್ಲ ನಾವು. ಧ್ಯಾನ ಸಾಧನೆ ಮಾಡ್ತಾ, ಮಾಡ್ತಾ, ಮಾಡ್ತಾ ಚೂರ್ ಪ್ರಾರಂಭ ಆಗುತ್ತೆ ಆತ್ಮಶಕ್ತಿ.
ಅಂದ್ರೆ ಯಾವಾಗ ಈ ಮನಸ್ಸು ಅಂತಕ್ಕಂಥದ್ದು ನಿಲ್ಲುತ್ತೋ, ಸಹಜವಾಗಿಯೇ ಬುದ್ಧಿ ಕೆಲಸ ಮಾಡುತ್ತೆ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಪ್ರತಿದಿನ ಗಮನಿಸ್ತಾ ಇರಬೇಕು. ಹಾಗಾಗಿ ಕೋಶ ಹೇಳ್ತಾರಲ್ಲ, 1 ಅವರ್ ಮೆಡಿಟೇಷನ್ 23 ಅವರ್ಸ್ ಟೆಸ್ಟ್ ಅಂತ ಹೇಳ್ತಾರೆ. ನೋಡಿ ಟೆಸ್ಟ್ ಅದೆಲ್ಲ ನಮಗೆ. ಏನ್ ಮಾಡ್ತೀವಿ ಕಣ್ ತೆಗೆದ್ಮೇಲೆ ನಾವು? ಎಂತ ಆಲೋಚನೆಗಳು ಬರ್ತಿದೆ? ಎಂತ ಆಲೋಚನೆ ಬರ್ತವೆ? ಅದ್ ತಕ್ಕಂತ ಕೆಲ್ಸಗಳು, ಭಾವನೆಗಳು, ಚೇಷ್ಟೆಗಳು, ವ್ಯವಹಾರಗಳು. ಹಾಗಾಗಿ ಅಂತರ್ಶಕ್ತಿ ಅಂತಕ್ಕಂಥದ್ದು ದಿನ ದಿನ ಹೆಚ್ಚಾಗ್ತಾ ಹೋಗ್ಬೇಕು. ನಿನ್ನ ಅಂತರ್ಶಕ್ತಿ ಹೆಚ್ಚಾದಾಗ ಏನಾಗುತ್ತೆ, ಆ ಸಹಜವಾಗಿ ಮನಸ್ಸು ನಿಲ್ಲುತ್ತೆ. ಮಾಡ್ತಕ್ಕಂಥ ವೇಸ್ಟ್ ಕೆಲ್ಸಗಳು, ವ್ಯವಹಾರಗಳು ನಿಲ್ತವೆ, ಮಾತುಗಳು ನಿಲ್ತವೆ, ಆಲೋಚನೆಗಳು ನಿಲ್ತವೆ. ಆಧ್ಯಾತ್ಮ ಅಂದ್ರೆ ಇವೇನೇ ಬಿಟ್ರೆ ಏನು ಅಲ್ಲ. ಥರ್ಡ್ ಐ ಆಮೇಲೆ ನೋಡ್ಕೊಳ್ಳೋಣ. ಆಸ್ಟ್ರಲ್ ಟ್ರಾವೆಲ್ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ನಿನ್ ಮನ್ಸೇ ನಿಂತಿಲ್ಲ. ಅದ್ರ ಬಗ್ಗೆ ಏನ್ ಮಾತಾಡ್ತೀಯ ನೀನು? ಕಣ್ ತೆಗೆದ್ಮೇಲೆ ಮನ್ಸೇ ಖಾಲಿ ಆಗ್ತಿಲ್ಲ ನಿಂದು. ಮನ್ಸೇ ಓಡ್ತಾ ಇದೆ ಇನ್ನು. ಆ ಓಡೋ ಮನ್ಸೇ ನಿಂತಿಲ್ಲ ಅಂದ್ರೆ ನೀನು ಯೋಗಿನೇ ಆಗಿಲ್ಲ. ಯೋಗಿ ಆಗದೆ ನಿನ್ಗೆ ಎಲ್ಲಿ ಥರ್ಡ್ ಐ ಬರುತ್ತೆ? ಎಲ್ಲಿ ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ? ಎಲ್ಲಿಗೆ? ಕಾಜಲ್ ಬಾಡಿ, ಸೂಪ್ರಾ ಕಾಜಲ್ ಬಾಡಿ ಅವೆಲ್ಲ ಯಾಕೆ ಬೇಕು ನಿನಗೆ ವಿಷಯಗಳು? ಫಸ್ಟ್ ಮನ್ಸನ್ನ ಹಿಡಿ ಫಸ್ಟು. ಬುದ್ಧ ಅದಕ್ಕೆ ಅವೆಲ್ಲ ಮಾತಾಡ್ಲಿಲ್ಲ ವೇಸ್ಟ್ ಅಂದ ಬುದ್ಧ. ಬುದ್ಧ ಮಾತಾಡಿದ್ದೆಲ್ಲ ಮನ್ಸಿನ ಬಗ್ಗೆನೆ. ಪತ್ರಿಜಿ ಬಗ್ಗೆ ಮಾತಾಡಿದ್ದೆಲ್ಲ ಮನ್ಸನ್ನೇ. ಮನ್ಸನ್ನ ನಿಲ್ಸಕ್ ಯಾಕಂದ್ರೆ ಅದು ಬೇಸಿಕ್ ಫೌಂಡೇಶನ್ ಅದು. ಫೌಂಡೇಶನ್ ಇಲ್ದೇನೆ ನಾನು 5 ಫ್ಲೋರ್ ಮನೆ ಕಟ್ತೀನಿ ಅಂದ್ರೆ ಹೆಂಗ್ ಸಾಧ್ಯ? ಫೌಂಡೇಶನ್ ಏನಪ್ಪಾ? ನಿನ್ ಮನ್ಸನ್ನ ಸರಿಯಾಗಿ ಕಂಟ್ರೋಲ್ ತಗ ನಿನ್ ಮನ್ಸಿನ ಮೇಲೆ. ಹಿಡಿತ ತಗ ಫಸ್ಟು. ಕಣ್ಣು ತೆಗೆದ್ಮೇಲೆ ಹೆಂಗ್ ಜೀವಿಸ್ತಿದೀಯ ನೀನು? ನೋಡಿ ಮಾಸ್ಟರ್ಸ್. ಹಾಗಾಗಿ ನಾವು ಧ್ಯಾನ ಸಾಧನೆ ಮಾಡ್ತಿದ್ದೀವಿ. ಧ್ಯಾನಕ್ಕಿಂತ ಮುಂಚೆ ಎಲ್ಲ ವೇಸ್ಟ್ ಗುಣಗಳಿದ್ವು. ಧ್ಯಾನ ಸಾಧನೆ ಮಾಡ್ಬೇಕಾದ್ರೂ ಕೂಡ ಮನಸ್ಸಿನ ಪ್ರಭಾವ 23 ಗಂಟೆ ಟೆಸ್ಟ್ ಇರುತ್ತೆ ನಿನಗೆ. ಆ ಟೆಸ್ಟ್‌ನ ಪಾಸ್ ಆಗ್ತಾನೆ ಇರ್ಬೇಕು ಪ್ರತಿ ಕ್ಷಣ. ಹೇಗ್ ಪಾಸ್ ಆಗ್ತೀಯಪ್ಪ ಅಂದ್ರೆ ಸೀರಿಯಸ್ ಆಗಿರ್ಬೇಕು. ಏನ್ ಕೆಲಸ ಮಾಡ್ತಿದ್ದೆ? ನನ್ನ ಮನಸ್ಸು ಕೆಲಸ ಮಾಡ್ತಿದ್ಯಾ? ಬುದ್ಧಿ ಕೆಲಸ ಮಾಡ್ತಿದ್ಯಾ? ಬುದ್ಧಿ ಅಂದ್ರೆ ಯಾವತ್ತು ಒಳ್ಳೇದೇ ಹೇಳುತ್ತೆ. ಮನಸ್ಸು ಒಳ್ಳೇದ್ ಹೇಳಲ್ಲ. ಕೋತಿ ಅದು. ಹಾರ್ತಾ ಇರುತ್ತೆ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಹಾರ್ತಾ ಇರುತ್ತದು. ಹಾರಬಾರ್ದು ಒಂದ್ ಕಡೆ ಇರ್ಬೇಕು. ಒಂದ್ ಕಡೆ ಇದ್ದಾಗ ಬುದ್ಧಿ, ಹಾರ್ತಾ ಇದ್ರೆ ಮನಸ್ಸು. ತಿಳ್ಕಳಿ. ವೇಸ್ಟ್ ಕೆಲಸಗಳು, ವೇಸ್ಟ್ ವ್ಯವಹಾರಗಳು, ವೇಸ್ಟ್ ಆಲೋಚನೆಗಳು, ವೇಸ್ಟ್ ನೋಟಗಳು, ಬೇಡ್ದಿರೋ ಮಾತುಗಳು ಅವೆಲ್ಲ ಇದ್ದೇನು ಅದು ಮನಸ್ಸು. ಅಂದ್ರೆ ನಾನು ಕಣ್ಣು ತೆಗೆದ್ಮೇಲೆ ಏನೇನ್ ಮಾಡ್ತಿದ್ದೀನಿ ನನ್ನ ವ್ಯವಹಾರ ಹೇಗಿದೆ ನೋಡಿ. ಸೊ ಇದು ಸರಿಯಾಗುತ್ತೆ. ಧ್ಯಾನ ಸಾಧನೆ ಇದ್ದಾಗ ಸರಿಯಾಗಿ ಸಾಧನೆ ಇದ್ದಾಗ ಸಹಜವಾಗೇ ಸರಿ ಇರುತ್ತೆ. ನಾನ್ ನೋಡ್ತೀನಿ ತುಂಬಾ ಜನ ಸಾಧನೆ ಮಾಡ್ತಿರ್ತಾರೆ. ಬಟ್ ವ್ಯವಹಾರಗಳು ಸರಿ ಇರಲ್ಲ. ಯಾಕಂದ್ರೆ ಸಾಧನೆ ಅಂತಕ್ಕಂಥದ್ದು ಸರಿಯಾಗಿರಲ್ಲ. ಕಣ್ಣು ಮುಚ್ತಾರೆ ಬಟ್ ಸರಿಯಾಗಿ ಶ್ರದ್ಧೆಯಿಂದ ಮಾಡಲ್ಲ ಧ್ಯಾನನ. ಅಥವಾ ಇನ್ನೂ ಆ ಒಂದು ಆಸೆಗಳು ಹೋಗಿರಲ್ಲ ಹೊರಗಡೆ. ಅಟ್ಯಾಚ್‌ಮೆಂಟ್ಸ್ ಹೋಗಿರಲ್ಲ. ಅಂದ್ರೆ ವ್ಯವಹಾರಗಳು ಸರಿಯಾಗಿರಲ್ಲ. ವ್ಯವಹಾರಗಳು ಸರಿಯಾಗಿಲ್ಲ ಅಂದ್ರೆ ಏನ್ ಅರ್ಥ? ನೀನು ಅಲ್ಲೇ ಇದೆಯಾ ಇನ್ನು, ನೀನು ಮುಂದೆ ಹೋಗಿಲ್ಲ. ಇನ್ನೂ ಮನ್ಸಲ್ಲಿದೀಯಾ ಅಂತ ಅರ್ಥ ಅಷ್ಟೇ. ಮನ್ಸಿನ ಪ್ರಭಾವನೆ ಇದೆ. ನೀನು ಅಂಟ್ಕೊಂಡಿದೀಯ ಯಾವುದೋ ವಿಷಯಗಳಿಗೆ. ನೋಡಿ, ದಾಟಬೇಕು ಮಾಸ್ಟರ್. ಪ್ರತಿ ಕ್ಷಣ ಕೂಡ ದಾಟ್ತಾನೆ ಹೋಗ್ಬೇಕು. ಮುಂದೆ ಹೋಗಬೇಕು. ಯಾಕಂದ್ರೆ ದೊಡ್ಡದಿದೆ ಮುಂದೆ ಆತ್ಮ ಪದಾರ್ಥ ಇದೆ. ಅಲ್ಲಿಗೆ ಹೋಗ್ಬೇಕು ನಾವು. ಅದು ಸಂಪೂರ್ಣವಾಗಿ ಕೆಲಸ ಮಾಡ್ಬೇಕು ಪ್ರತಿ ಕ್ಷಣ. ಅದು ಯಾರಿಗೆ ಸಂಪೂರ್ಣವಾಗಿ ಪ್ರತಿ ಕ್ಷಣ ಕೆಲಸ ಮಾಡುತ್ತಂದ್ರೆ, ಒಬ್ಬ ಪತ್ರಿಜಿಗೆ, ಒಬ್ಬ ಬುದ್ಧಗೆ, ಒಬ್ಬ ರಮಣ ಮಹರ್ಷಿಗೆ ಕೆಲಸ ಮಾಡೋದು. ನೋಡಿ. ಸೊ ದಾಟಬೇಕು. ಅಥವಾ ಪ್ರಾಪಂಚಿಕವಾಗಿ ನಮ್ಗೆ ಯಾವುದೋ ಕಷ್ಟಗಳಿದೆ, ತೊಂದರೆಗಳಿದೆ, ಆ ಟೆಸ್ಟ್‌ಗಳಿದಾವೆ. ಏನೋ ಸಂಸಾರ ನಿಭಾಯಿಸೋದು, ಇನ್ನೇನೋ ವಿಚಿತ್ರ ಎಕ್ಸ್‌ಪೀರಿಯನ್ಸ್‌ಗಳು, ಅನುಭವಗಳಿದಾವೆ. ಅವನ್ನೆಲ್ಲ ಪಾಸ್ ಆಗ್ತಿದೀಯಾ? ಅಥವಾ ಮತ್ತೆ ಪಾಸ್ ಆಗದೆ ಮತ್ತೆ ದುಃಖಕ್ಕೆ ಬೀಳ್ತಿದೀಯಾ? ನೋಡಿ. ಮತ್ತೆ ಮನಸ್ಸು ಕೆಲಸ ಮಾಡ್ತಿದೆ ಅಂತ ಅಲ್ಲಿ ದುಃಖಕ್ಕೆ ಬಿದ್ರೆ. ಮತ್ತೆ ಭಾವನೆಗಳಿಗೆ ನೀನು ಅಂಟಿದ್ರೆ ಮತ್ತೆ ಮನಸ್ಸು ಕೆಲಸ ಮಾಡ್ತಿದೆ ಅಂತ. ಅಂದ್ರೆ ಮನಸ್ಸನ್ನ ನೀನು ದಾಟಿಲ್ಲ ನೀನು. ದಡ ದಾಟಿಲ್ಲ ಇನ್ನು. ಇನ್ನು ಆ ದೋಣಿಯಲ್ಲೇ ಒದ್ದಾಡ್ತಿದೀಯ ನೀನು. ದಾಟಬೇಕಂತ ಪ್ರಾರಂಭ ಮಾಡ್ತಿದೀಯ. ಬಟ್ ಆ ನದಿನಲ್ಲೇ ಇನ್ನು ಈಜ್ತಾನೆ ಇದೀಯ ನೀನು ಅಥವಾ ಆ ದೋಣಿಯಲ್ಲಿ ಹೋಗ್ತಾನೆ ಇದೀಯ. ಸರಿಯಾಗಿ ಆ ದೋಣಿನ ಮುಂದ್ ತಗೊಂಡ್ ಹೋಗ್ತಿಲ್ಲ ನೀನು. ಅಂದ್ರೆ ಮನಸ್ಸನ್ನ ದಾಟ್ತಾ ಇಲ್ಲ ನೀನು. ನೋಡಿ. ಆ ದೋಣಿನ ಸರಿಯಾಗಿ ನಾವು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಆ ಏನಾಗುತ್ತೆ? ಅಲ್ಲೇ ಮುಳುಗೋಗ್ಬಿಡ್ತೀವಿ ನೀರಲ್ಲಿ. ಆ ದೋಣಿನ ಸರಿಯಾಗಿ ನಾವು ಕೆಲಸ ಮಾಡ್ಬೇಕು ಆ ದೋಣಿ.
ಯಾವಾಗ ನಮ್ಮ ಮನಸ್ಸು ಆ ಒಂದು ಫೋಕಸ್ಸು, ಪ್ರಯತ್ನ ಸರಿಯಾಗಿದ್ದಾಗ ಏನಾಗುತ್ತೆ, ಮುಂದಿನ ದಡಕ್ಕೆ ಹೋಗ್ತೀವಿ ನಾವು. ಒಂದ್ ದಡದಿಂದ ಇನ್ನೊಂದ್ ದಡಕ್ಕೆ ಹೋಗ್ತೀವಿ. ಹೋಗ್ಬೇಕು. ಅದೇ ದೋಣಿನ ಸರಿಯಾಗಿ ಆಡಿಸ್ಲಿಲ್ಲ ಅನ್ಕೊಳ್ಳಿ, ಮುಳುಗೋಗ್ತೀವಿ ನಾವು. ಎಲ್ಲಿ ಮುಳುಗೋಗ್ತೀವಿ? ಆ ಒಂದು ಅಜ್ಞಾನದಲ್ಲಿ ಮುಳುಗೋಗ್ತೀವಿ. ಅಜ್ಞಾನದಲ್ಲಿ ಮುಳುಗೋದಾಗ ಏನಾಗುತ್ತೆ? ಮತ್ತೆ ನಿನ್ ಜೀವನ ಹಾಳಾಗೋಗುತ್ತೆ. ಅದೇ ದುಃಖ, ಅದೇ ಕಷ್ಟಗಳು, ಆ? ಅದೇ ತೊಂದರೆಗಳು, ಅದೇ ಅನಾರೋಗ್ಯ. ನೋಡಿ, ದೋಣಿ ಸಿಕ್ಕಿದೆ. ಏನು ಧ್ಯಾನ ಅಂತಕ್ಕಂತಂದ ದೋಣಿ ಸಿಕ್ಕಿದೆ. ಚೆನ್ನಾಗಿ ಈಜ್ಬೇಕು. ದೋಣಿ ಮುಂದ್ ಹೋಗ್ಬೇಕು. ಆ ದೋಣಿ ಮುಂದೋಗ್ದೆ ಅಲ್ಲೇ ಒದ್ದಾಡ್ತಿದ್ಯಾ ಅಂತಂದ್ರೆ, ಪ್ರಯತ್ನ ಮಾಡ್ತಿದ್ದೆ ಪರವಾಗಿಲ್ಲ. ಪ್ರಯತ್ನ ಸರಿಯಾಗಿ ಮಾಡಿದಾಗ ಮುಂದಿನ ದಡಕ್ಕೆ ಹೋಗ್ತೀಯಾ? ನೋಡಿ ಮಾಸ್ಟರ್ಸ್. ಅದೇ ನೀನ್ ಸರಿಯಾಗಿ ಪ್ರಯತ್ನ ಮಾಡ್ತಿಲ್ಲ ಅಂತಂದ್ರೆ ಏನಾಗುತ್ತೆ? ನೀರಲ್ಲಿ ಮುಳುಗೋಗ್ತೀಯ. ಮುಳುಗಿದಾಗ ಏನ್ ಸಿಗುತ್ತೆ ನಿನಗೇನು? ನಿನ್ನ ಜೀವನ ಎಲ್ಲ ಮುಳುಗೋಗ್ ನೀನು. ಮುಗೀತು. ಮತ್ತೆ ಇನ್ನೊಂದ್ ಜನ್ಮ ಬರ್ಬೇಕು ನೀನಷ್ಟೇ. ಇನ್ನೊಂದ್ ಜನ್ಮ ಬರ್ಬಾರ್ದು. ಎಲ್ಲ ಸರಿಯಾಗಿ ಪಾಸ್ ಆಗ್ಬೇಕಂತ ಏನ್ ಬೇಕು? ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಧ್ಯಾನ ಸಾಧನೆ ಮಾಡು ನೀನು. ಕಣ್ತಗದಾಗ ಕೂಡ ಚೆನ್ನಾಗಿ ಸ್ವಾಧ್ಯಾಯ ಸಾಧನೆ ಮಾಡು. ಏನ್ ನಡೀತಿದೆ ಗಮನಿಸ್ಕ ನೀನು. ನಿನ್ನ ಚೇಷ್ಟೆಗಳು ಹೇಗಿದೆ? ವ್ಯವಹಾರಗಳು ಹೇಗಿದೆ? ಅದೇ ತೋರಿಸುತ್ತೆ ನಮ್ಮ ಜೀವನ, ನಮ್ಮ ಸಾಧನೆ. ನಮ್ಮ ಲೈಫು ಏನ್ ತೋರಿಸುತ್ತೆ ಎತ್ತಿ ಅಂದ್ರೆ, ನಮ್ಮ ಸಾಧನೆ ಹೇಗಿದೆ ಅಂತ ತೋರಿಸುತ್ತೆ ಅಷ್ಟೇ. ನೋಡಿ, ನಮ್ಮ ಸಾಧನೆ ತಕ್ಕಂಗೆ ನಮ್ಮ ಲೈಫ್ ಇರುತ್ತೆ. ನಮ್ಮ ವ್ಯವಹಾರಗಳಿರುತ್ತೆ, ನಮ್ಮ ಮಾತುಗಳಿರ್ತವೆ, ನಮ್ಮ ಆಲೋಚನೆಗಳಿರ್ತವೆ ಯಾವಾಗ್ಲೂ. ಸೊ, ಯಾವಾಗ ಇದೆಲ್ಲ ಒಂದು ಒಂದು ಇನ್ನೊಂದ್ ದಡಕ್ ಹೋಗ್ತೀವಿ, ಯಾವಾಗ ಅವೆಲ್ಲ ಪಾಸ್ ಆಗ್ತೀವಿ, ಸಹಜವಾಗೇ ನೀನು ಎನ್‌ಲೈಟನ್ ಆಗ್ತೀಯ, ಜ್ಞಾನೋದಯ ಆಗ್ತೀಯ ನೀನು. ಜ್ಞಾನೋದಯ ಆದಾಗ ಏನಿರುತ್ತೆ, ಅಂತರ್ಶಕ್ತಿ ಜೊತೆ ಒಂದಾಗ್ತೀಯ, ಆತ್ಮಶಕ್ತಿ ಜೊತೆ ಒಂದಾಗ್ತೀಯ, ಸಂಪೂರ್ಣವಾಗಿ ಒಂದಾಗ್ತೀಯ. ಅವಾಗ ಬುದ್ಧಿ ಬಿಟ್ರೆ ಮನಸ್ಸಿನ 1% ಇರಲ್ಲ ಪ್ರಭಾವ. ಮನಸ್ಸು ಸಂಪೂರ್ಣವಾಗಿ ಶೂನ್ಯ ಆಯ್ತು ನಿನ್ಗೆ, ಖಾಲಿ ಆಯ್ತು. ಮನಸ್ಸು ಇಲ್ಲೇ ಇಲ್ಲ, 0. ಆತ್ಮಶಕ್ತಿ ಕೆಲಸ ಮಾಡಿದಾಗ ಏನಾಗುತ್ತೆ, ಮಾಡೋ ಕೆಲ್ಸ ಎಲ್ಲ ಅದ್ಭುತನೇ. ಪ್ರತಿಯೊಂದು ಕೆಲ್ಸ ಕೂಡ ಅದ್ಭುತನೇ. ನೋಡಿ, ಎಲ್ಲಿ ಆ ಒಂದು ವೇಸ್ಟ್ ಕೆಲ್ಸಗಳೇ ಇರೋದಿಲ್ಲ. ಮಾತಾಡಿದ್ರೆ ಆ ಒಂದು ಮಾಣಿಕ್ಯ ತರ, ಆ ಒಂದು ಸುವಾಣಿಗಳೇ, ಒಳ್ಳೊಳ್ಳೆ ಮಾತುಗಳೇ. ಆ ಮಾತು ಪ್ರಪಂಚನೇ ಬದ್ಲು ಮಾಡ್ತಾ ಇರತ್ತೆ. ನಾವು ನಮ್ಮ ಗುರುಗಳ ಬಾಯಲ್ಲಿ ಏನ್ ಮಾತು ಬರ್ತಿತ್ತಂತ ಕಾಯ್ತಿದ್ವಿ. ಅಂದ್ರೆ ಅಂಥ ಒಂದು ಮನಸ್ಸಿನ ಪ್ರಭಾವ ಇಲ್ಲ ಅಲ್ಲಿ. ಸಂಪೂರ್ಣವಾಗಿ ಆತ್ಮಶಕ್ತಿನೇ ಕೆಲಸ ಮಾಡ್ತಿದೆ. ಅಂತರ್ಶಕ್ತಿನೇ ಕೆಲಸ ಮಾಡ್ತಿದೆ. ಅಂದ್ರೆ ಒಬ್ಬ ಬುದ್ಧ ಮಾತಾಡಿದ್ರೆ, ಒಬ್ಬ ಪತ್ರಿಜಿ ಮಾತಾಡಿದ್ರೆ, ಒಬ್ಬ ರಮಣ ಮಹರ್ಷಿ ಮಾತಾಡಿದ್ರೆ ಹೇಗಿರುತ್ತೆ ಮಾತು? ನೋಡಿ. ಮಾತಾಡಿದ್ರೆ ಅವರೇ ಮಾತಾಡ್ಬೇಕು. ನೋಡಿ. ಎಂಥ ಮಾತುಗಳು ಬರವು. ಯಾಕಂದ್ರೆ ಆ ಸಂಪೂರ್ಣವಾಗಿ ಆತ್ಮಶಕ್ತಿ ಕೆಲಸ ಮಾಡ್ತಾ ಇರತ್ತಲ್ಲಿ. ಮನಸ್ಸು ಕೆಲಸ ಮಾಡ್ತಿರಲ್ಲ. ಅಲ್ಲಿ ಎಲ್ಲಿ ಸ್ವಾರ್ಥ ಇರಲ್ಲ. ಎಲ್ಲ ಕಡೆ ಮಾತಲ್ಲಿ ಲೋಕ ಕಲ್ಯಾಣ ಇರುತ್ತೆ. ಒಬ್ಬರನ್ನ ಮೋಟಿವೇಟ್ ಮಾಡೋ ಮಾತುಗಳೇ ಆಡ್ತಿರ್ತಾರೆ. ಮೇಲ್ ತಗೊಂಡ್ ಹೋಗೋ ಮಾತುಗಳೇ ಆಡ್ತಿರ್ತಾರೆ ಹೊರತು ಕೆಳಗೆ ಯಾರನ್ನೂ ತಗೊಂಡ್ ಹೋಗಲ್ಲ. ಯಾಕಂದ್ರೆ ಆತ್ಮ ಭಗವಂತ ಮಾತಾಡ್ತಿದ್ದಾನಲ್ಲಿ. ನೋಡಿ. ಒಬ್ಬ ಭಗವಂತ ಮಾತಾಡಿದ್ರೆ ಏನಾಗುತ್ತೆ, ಎಲ್ಲರಿಗೂ ಕೂಡ ಲೋಕ ಕಲ್ಯಾಣ ನಡೆಯುತ್ತಲ್ಲಿ. ನೋಡಿ. ಸೊ, ಹಾಗಾಗಿ ನಾವೆಲ್ಲಿಂದ ಧ್ಯಾನಕ್ಕಿಂತ ಮುಂಚೆ ಹೇಗಿದ್ವಿ, ಧ್ಯಾನ ಮಾಡ್ತಾ ಏನ್ ನಡೀತಾ ಇರುತ್ತೆ, ಧ್ಯಾನ ಸಾಧನೆ ಪರಿಸಮಾಪ್ತಿ ಆದಾಗ ಏನ್ ಮಾಡ್ತೀವಿ ನೋಡಿ ನೋಡಿ. ಧ್ಯಾನಕ್ಕಿಂತ ಮುಂಚೆ ಎಲ್ಲ ವೇಸ್ಟು. ಧ್ಯಾನ ಸಾಧನೆ ಮಾಡ್ಬೇಕಾದ್ರೆ ಪರೀಕ್ಷೆಗಳಿರುತ್ತೆ. ಆ ಆ ಪರೀಕ್ಷೆಗಳಲ್ಲಿ ಸೋಲ್ಬಾರ್ದು. ಸೋಲ್ದೆ ಮುಂದೋದಾಗ ಏನಾಗುತ್ತೆ, ಆತ್ಮಶಕ್ತಿ ಕೆಲ್ಸ ಮಾಡ್ತಾ ಇರುತ್ತೆ. ಆಜ್ಞೆಗಳು, ಮಾತುಗಳು ನೋಡಿ. ಅಂದ್ರೆ ಅನ್‌ಲಿಮಿಟೆಡ್ ಎನರ್ಜಿ ಇದೆ. ಅನ್‌ಲಿಮಿಟೆಡ್ ಪೊಟೆನ್ಷಿಯಲ್ ಇದೆ ಒಳಗಡೆ. ಬಟ್ ಅನ್‌ಲಿಮಿಟೆಡ್ ಎನರ್ಜಿಗೆ ನೀನು ಆ ಒಂದು ಶಕ್ತಿಗೆ ಒಂದಾಗ್ತಿಲ್ಲ. ಯಾಕೆ ಒಂದಾಗ್ತಿಲ್ಲ? ನಿನ್ನ ಸಾಧನೆ ಅಂತಕ್ಕಂಥದ್ದು ಸರಿಯಾಗಿಲ್ಲ. ಸಾಧನೆ ಸರಿಯಾಗಿತ್ತು ಅನ್ಕೊಳ್ಳಿ, ಮುಳುಗಲ್ಲ. ಆ ದೋಣಿ ಆ ನೀರಲ್ಲಿ ಮುಳುಗಲ್ಲ. ಮುಳುಗಬಾರ್ದು ನಾವು. ಮುಳುಗೋದಂದ್ರೆ ಏನು? ಆ ಮನ್ಸಿನ್ ಜೊತೆ ಒಂದಾಗ್ಬಾರ್ದು. ನೋಡಿ ಮಾಸ್ಟರ್ಸ್ ಯಾವಾಗ್ಲೂ. ಆ ಮನ್ಸ್ ಅಂತಕ್ಕಂಥದ್ದು ನಿಲ್ಲಬೇಕು ಯಾವಾಗ್ಲೂ. ಹಾಗಾಗಿ ಪತ್ರಿ ಸರ್ ಹತ್ರ ಹೋದ ತಕ್ಷಣ ಅವ್ರು ನೋಡ್ತಿದ್ರು. ತಲೆಗೆ ಪಟ್ನ ಬಡಿಯೋರು. ಯಾಕಂದ್ರೆ ಮನ್ಸು ಕೆಲಸ ಮಾಡ್ತಾ ಇರತ್ತಲ್ಲಿ. ಮನ್ಸು ನಿಲ್ಸು ಅಂತ ತಲೆಗೆ ಹೊಡೆದ್ರೆ. ಸೊ, ಆ ಮನ್ಸನ್ನ ನಿಲ್ಲಿಸ್ಬೇಕು. ನಿಂತಾಗ ಏನಾಗುತ್ತೆ, ಆತ್ಮ ನೋಡಿ, ಆ ಒಂದು ಅಂತರ್ಶಕ್ತಿ ಕೆಲಸ ಮಾಡುತ್ತೆ. ಆ ಕೆಲಸ ಮಾಡಿದಾಗ ಏನಾಗುತ್ತೆ, ಆ ಮುಖ ನೋಡಿ ಎಂತ ತೇಜಸ್ಸು ಇರುತ್ತೆ. ಆ ಮಾತುಗಳು ಕೇಳಿ, ಆ ಅವ್ರ ವ್ಯವಹಾರಗಳು ನೋಡಿ. ಪ್ರತಿ ಕ್ಷಣ ಕೂಡ ಸೇವೆ ಮಾಡ್ಬೇಕು. ಪ್ರತಿ ಕ್ಷಣ ಪ್ರತಿಯೊಬ್ಬರಿಗೂ ಒಳ್ಳೇದೇ ಮಾಡ್ಬೇಕಂತಿರ್ತಾರೆ. ಏನ್ ಮಾಡ್ಲಿ ನಾ ಈ ಕ್ಷಣ ಅಂತ ಯೋಚನೆ ಮಾಡ್ತಿರ್ತಾರೆ ಒಳ್ಳೇದು.
ಅಂದ್ರೆ ಆ ಒಂದು ಆತ್ಮಶಕ್ತಿ ಕೆಲಸ ಮಾಡ್ತಾ ಇರತ್ತೆ ಯಾವಾಗ್ಲೂ. ನೋಡಿ. ಅಂದ್ರೆ ಒಬ್ರು ಒಬ್ಬ 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 ಸಾಧಕನ ನೋಡಿ ಹೇಗಿರುತ್ತೆ ಜೀವನ. ಒಬ್ಬ ಪರ್ಸನ್ ಧ್ಯಾನ ಮಾಡ್ದಾಗೆ ಹೇಗಿರ್ತಾನೆ, ಧ್ಯಾನ ಮಾಡ್ಬೇಕಾದ್ರೆ ಹೇಗಿರ್ತಾನೆ, ಧ್ಯಾನ ಸಾಧನೆ ಮುಗಿದೋದಾಗ ಹೇಗಿರ್ತಾನೆ. ಈ 3 ಸ್ಥಿತಿಗಳನ್ನ ಗಮನಿಸ್ತಾ ಇರ್ಬೇಕು ನಾವು. ಎಷ್ಟು ಜನಗಳಿದಾರೋ ಮಾಸ್ಟರ್ಸ್‌ಗಳು ಇದಾರೋ, ಯೋಗಿಗಳಿದಾರೋ ಲೆಕ್ಕ ಇಲ್ಲದಷ್ಟಿದ್ದಾರೆ ಭೂಮಿ ಮೇಲೆ. ಅವ್ರ ಜೀವನನೇ ಸಾಕ್ಷಿ ನಮ್ಗೆ. ಏನ್ ಮಾಡಿದ್ರು ಅವ್ರು, ಎಂತೆಂತ ಸಾಧನೆ ಮಾಡಿದ್ರು, ಎಂತೆಂತ ಪರೀಕ್ಷೆಗಳು ಬಂದ್ವು ಅವ್ರಿಗೆ. ಹೇಗ್ ಪಾಸ್ ಆದ್ರು ಆ ಪರೀಕ್ಷೆಗಳನ್ನೆಲ್ಲ. ರಮಣ ಮಹರ್ಷಿ ಜೀವನ ಚರಿತ್ರೆ ಕೇಳಿದ್ವಿ ನಮ್ಮ ಆನ್‌ಲೈನ್ ಕ್ಲಾಸಲ್ಲಿ ಎಂತ ಸಾಧಕರು ಅವರು. ಆ! ಏನೇನ್ ಮಾಡಿದ್ರು ಅವ್ರು. ಹಾಗಾಗಿ ಮಾಸ್ಟರ್ಸ್ ತಿಳ್ಕೊಳ್ಳಿ ಯಾವಾಗ್ಲೂ ಕೂಡ ಆ ಧ್ಯಾನ ಅಂತಕ್ಕಂಥದ್ದು ಸರಿಯಾಗಿರ್ಬೇಕು. ಸಾಧನೆ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಸಾಧನೆ ಸರಿಯಾಗಿರ್ಬೇಕು. ಯಾವತ್ತೂ ಕೂಡ ಆ ಟ್ರ್ಯಾಪಿಗೆ ಆ ನಾವು ಆ ಮನ್ಸಂತಕ್ಕಂಥ ಒಂದು ಬಲೆಗೆ ಬೀಳ್ಬಾರ್ದು. ಮನ್ಸನ್ನೇ ಗೆಲ್ಲೋದೇ ಇಂಪಾರ್ಟೆಂಟ್. ಯಾವಾಗ್ಲೂ ಮನ್ಸನ್ನೇ ಗೆಲ್ತಾ ಇರ್ಬೇಕು. ಮನ್ಸು ಗೆದ್ದವನಿಗೆ ಪ್ರಪಂಚನೇ ಗೆಲ್ಬೋದಂತಾರೆ ಸ್ವಾಮಿ ವಿವೇಕಾನಂದ. ನೋಡಿ, ಯಾಕೆ ಹೇಳ್ತಾರೆ ಆ ಮಾತು? ಮನ್ಸನ್ ಗೆಲ್ಲು ನಿನ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ. ಆರೋಗ್ಯ ಬೇಕಾ ಸಿಗುತ್ತೆ, ಮನಃಶಾಂತಿ ಬೇಕಾ ಸಿಗುತ್ತೆ. ಆ ಬುದ್ಧಿ ಬೇಕಾ ಸಿಗುತ್ತೆ, ಜ್ಞಾನ ಬೇಕಾ ಸಿಗುತ್ತೆ. ಆ? ನಿನಗೆ ಏನೇನ್ ಬೇಕು ವೈಭವಗಳು ಎಲ್ಲ ಸಿಗ್ತವೆ. ಎಲ್ಲ ಸಿಗ್ತವೆ. ಮನ್ಸನ್ನ ಗೆಲ್ಲು ಫಸ್ಟು. ಆ? ಆಂಜನೇಯ ಕೋತಿ ನೋಡಿ. ಯಾವಾಗ ಆ ಮನ್ಸಿನ ಜೊತೆ ಇದ್ದ ಬರೀ ಎಲ್ಲ ವನದಲ್ಲಿ ಓಡಾಡ್ತಿದ್ದ. ಮನ್ಸನ್ ಯಾವಾಗ ಗೆದ್ದ? ಆ ಸುಂದರಕಾಂಡ ಆಯ್ತು ನೋಡಿ. ಕಿಷ್ಕಿಂಧ ಕಾಂಡದಿಂದ ಸುಂದರಕಾಂಡ ನೋಡಿ. ಸುಂದರಕಾಂಡ ಅಂತ ಯಾಕಂತಾರೆ? ಅಲ್ಲಿ ಜ್ಞಾನ ಇದೆ, ಬೆಳಕಿದೆ. ಅಲ್ಲಿ ಅಪಾರವಾದ ಶಕ್ತಿ ಇದೆ. ಆ ಸುಂದರಕಾಂಡ ಜೊತೆ ಒಂದಾಗ್ಬೇಕು ನಾವೆಲ್ಲ. ಧ್ಯಾನಕ್ಕಿಂತ ಮುಂಚೆ ಆ ಒಂದು ಕಿಷ್ಕಿಂಧ ಕಾಂಡ, ಧ್ಯಾನ ಆದ ತಕ್ಷಣ ಸುಂದರಕಾಂಡ ನೋಡಿ ಮಾಸ್ಟರ್ಸ್. ಆ ಒಂದು ಕೋತಿ ಆಂಜನೇಯ ಹೇಗಾದ ನೋಡಿ. 800 ವರ್ಷದಿಂದ ಆಂಜನೇಯ ಸ್ವಾಮಿದು ಇವತ್ತಿಗೂ ಧ್ಯಾನ ಮಾಡ್ತಿದ್ದಾನಂತೆ. 800 ವರ್ಷದಿಂದ ಮಾಡ್ತಿದ್ದಾನಂತೆ. ನೋಡಿ. ನಾವು 5 ಗಂಟೆ ಕೂತ್ಕೊಳ್ಳೋಕೆ ಯೋಚನೆ ಮಾಡ್ತೀವಿ ಧ್ಯಾನಕ್ಕೆ. ನೋಡಿ. ಯಾವಾಗ ಆಗೋದು ನಾವು ಆಂಜನೇಯ ಸ್ವಾಮಿ ತರ? ಆಂಜನೇಯ ಸ್ವಾಮಿ ತರ ಆದ್ರೆ ಏನ್ ಸಿಗುತ್ತೆ? ಎಲ್ಲ ಸಿಗ್ತವೆ. ಏನ್ ಸಿಗ್ತವೆ? ಬೇಕಾದಷ್ಟು ಶಕ್ತಿ ಸಿಗುತ್ತೆ, ಬುದ್ಧಿ ಸಿಗುತ್ತೆ, ಜ್ಞಾನ ಸಿಗುತ್ತೆ. ನೋಡಿ. ಅದು ಕೋರ್ಬೇಕು ಯಾವಾಗ್ಲೂ ಕೂಡ. ಅದು ಕೋರ್ದವನು ಏನ್ ಮಾಡ್ತಾನೆ? ಸರಿಯಾಗಿ ಧ್ಯಾನ ಮಾಡ್ತಾನೆ, ಸರಿಯಾಗಿ ಸಾಧನೆ ಮಾಡ್ತಾನೆ. ಆ ಮನ್ಸನ್ನ ಕೆಲ್ಸನೇ ಮಾಡ್ಸಲ್ಲ. ಆ ಮನ್ಸು ಯಾವಾಗ್ಲೂ ಶೂನ್ಯವಾಗಿರುತ್ತೆ. ಮನ್ಸು ಪ್ರಭಾವ ಬರ್ತಿದ್ಯಾ? ಏನೇನೋ ಆಲೋಚನೆ ಬರ್ತಿದೆ, ವೇಸ್ಟ್ ಆಲೋಚನೆಗಳು ಅಲ್ಲೇ ಗಮನಿಸಿ ಅಲ್ಲಲ್ಲೇ ಅದನ್ನ ಕಟ್ ಮಾಡ್ತಾನೆ. ನೋಡಿ. ಸೊ ಹಾಗಾಗಿ ಆ ಒಂದು ಅನಂತವಾದ ಶಕ್ತಿ ಜೊತೆ ನಾವು ಒಂದಾಗೋದ್ ಮಾರ್ಗ ಉಸಿರಾಟ ನೋಡಿ ಬೇರೆ ಏನಿಲ್ಲ ಮತ್ತೆ. ಮಾಡು, ಸಾಧನೆ ಮಾಡು. ಆ? ಸಮಯ ಯಾಕೆ ವ್ಯರ್ಥ ಮಾಡ್ತಿದೀಯ? ವ್ಯರ್ಥ ಮಾತುಗಳು ಯಾಕೆ? ವ್ಯರ್ಥ ಆಲೋಚನೆಗಳು ಯಾಕೆ? ಯಾಕೆ ಓಡಿಸ್ತೀಯ ಮನಸ್ಸನ್ನ ಫಸ್ಟು? ಓಡ್ಸಿ ಶಕ್ತಿ ಎಲ್ಲ ಹಾಳು ಮಾಡ್ಕೊಂತಿದೀಯ. ಧ್ಯಾನ ಏನೋ ಮಾಡ್ತಿದೀಯ ಬಟ್ ಮನ್ಸು ಓಡ್ತಿದ್ಯಾ ಕಣ್ ತೆಗೆದ ತಕ್ಷಣ. ಯಾಕೆ ಓಡಿಸ್ತೀಯ ಮನ್ಸನ್ನ? ಯಾಕ್ ಯಾಕೆ ಓಡಿಸ್ತಿದೀಯ ಅಂದ್ರೆ ಇನ್ನೂ ನಿನಗೆ ಜ್ಞಾನ ಅಂತಕ್ಕಂಥದ್ದು ಬಂದಿಲ್ಲ. ಸೀರಿಯಸ್‌ನೆಸ್ ಬಂದಿಲ್ಲ ನಿನಗೆ. ನಿನ್ ಗೋಲ್ ಏನಂತ ನಿನಗೆ ಅರ್ಥ ಆಗಿಲ್ಲ. ಏನ್ ನನ್ ಗೋಲು? ಆ ಸುಂದರಕಾಂಡ ಜೊತೆ ಒಂದಾಗ್ಬೇಕು. ಅದೇ ನನ್ ಗೋಲ್. ನೋಡಿ. ಆ ಒಬ್ಬ ಬುದ್ಧನ್ ತರ ಆಗ್ಬೇಕು. ಆ ಗೋಲ್ ನನಗೆ ಒಬ್ಬ ಪತ್ರಿಜಿ ತರ ಆಗ್ಬೇಕು ನಾನು. ನನ್ ಗೋಲ್ ಅದು. ಆ ಗೋಲ್ ಇದ್ದಾಗ ಏನ್ ಮಾಡ್ತೀವಿ? ವೆರಿ ಸೀರಿಯಸ್ ಆಗಿ ಜೀವನ ಮಾಡ್ತಿರ್ತೀವಿ. ಫಸ್ಟ್ ರ್ಯಾಂಕ್ ಬರ್ಬೇಕಂದ್ರೆ ಏನು? ಪ್ರತಿ ಕ್ಷಣ ಶ್ರದ್ಧೆಯಿಂದ ಓದ್ತಾ ಇರ್ತಾನೆ ಒಂದ್ ಮಗು. ಅದೇ ಸಾಕು ಜಸ್ಟ್ ಪಾಸ್ ಆಗೋಣ ಅಂದ್ರೆ ಅಷ್ಟೇ. ಓಕೆ ಏನೋ ಓದ್ಕೊಂಡ್ರೆ ಆಯ್ತು ಬಿಡು. ಪಾಸ್ ಆಗಕ್ಕಲ್ಲ ಎಷ್ಟು ಓದ್ಬೇಕು ಅಷ್ಟೇ. ಅಂದ್ರೆ ನಮ್ಮ ಗುರಿ ಹೇಗಿರುತ್ತೆ ಅದೇ ತರ ನಮ್ಮ ಸಾಧನೆ ಇರುತ್ತೆ ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. PSSM ಅಂದ್ರೆ ಏನು? ಎಲ್ಲಾ ಮಹಾನ್ ಯೋಗೀಶ್ವರರ ಒಂದು ಸಮ್ಮಿಲನನೇ PSSM ಅಂದ್ರೆ. ಎಲ್ಲಾರು ಇದಾರೆ ಇಲ್ಲಿ. ಎಲ್ಲಾ ಮಾಸ್ಟರ್ಸ್ ಇದಾರೆ. ಅಂದ್ರೆ ಅವರೆಷ್ಟು ಎಕ್ಸಾಂಪಲ್ಸ್‌ಗಳು, ಅವರೆಷ್ಟು ಜೀವನ ಚರಿತ್ರೆಗಳು ಅವನ್ನೆಲ್ಲ ನಾವು ಮಾದರಿಯಾಗಿ ತಗೊಂಡು ಅವ್ರ ತರ ಆಗ್ಬೇಕು ನಾವು. ನೋಡಿ. ಹಾಗಾಗಿ ಪತ್ರಿಜಿಯವ್ರು ಎಲ್ಲರ ಹತ್ರನು ಕಲೀರಿ, ಎಲ್ಲರಿಂದ ಕಲೀರಿ, ಎಲ್ಲಾ ಯೋಗೀಶ್ವರರಿಂದ ಕಲೀರಿ, ಎಲ್ಲಾ ಬುಕ್ಸ್ ಓದಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವರೆಲ್ಲಾ ಜೀವನ ಚರಿತ್ರೆಗಳು ಅಷ್ಟು ನಮ್ಗೆ ಆ ಒಂದು ಪ್ರಭಾವ ಬೀರ್ತವೆ ನಮ್ಮ ಜೀವನಕ್ಕೆ. ಮುಂದ್ ತಗೊಂಡು ಹೋಗಕ್ಕೆ ಎಷ್ಟೋ ಸಹಕಾರ ಮಾಡ್ತವೆ. ಒಬ್ಬೊಬ್ಬ ಮಹಾನ್ ಯೋಗೀಶ್ವರನ ಜೀವನ ಚರಿತ್ರೆ ಅಷ್ಟು ಕೆಲಸ ಮಾಡ್ತವೆ. ಅಷ್ಟು ಒಂದು ಪ್ರಭಾವ ಬೀರ್ತವೆ ನಮ್ಮ ಜೀವನದಲ್ಲಿ. ಆ ಪ್ರಭಾವ ಬೀರಿದಾಗ ಏನಾಗುತ್ತೆ, ನಮ್ಗೆ ಎಷ್ಟೋ ಮೋಟಿವೇಷನ್ ಬರುತ್ತೆ ನಮ್ಮ ಜೀವನಕ್ಕೆ, ನಮ್ಮ ಧ್ಯಾನ ಸಾಧನೆಗೆ, ನಮ್ಮ ಆಧ್ಯಾತ್ಮಿಕ ಸಾಧನೆಗೆ.
ಸೊ ಹಾಗಾಗಿ ಆ ಒಂದು ಅಲ್ಟಿಮೇಟ್ ಗೋಲ್ ಏನು? ನಮ್ಮ ಆತ್ಮಶಕ್ತಿ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ಬೇಕು. ಅಂತರ್ಶಕ್ತಿ ಕೆಲಸ ಮಾಡ್ತಾ ಇರ್ಬೇಕು. ಅವಾಗೇನಿರುತ್ತೆ, ಎಲ್ಲಿ ಕನ್‌ಫ್ಯೂಷನ್ ಇರಲ್ಲ, ಎಲ್ಲಿ ದುಗುಡಗಳಿರಲ್ಲ. ಏನು ಬೇಕಂದ್ರೂ ಮಾಡ್ಬೋದಂತ ಆ ಒಂದು ಕಾನ್ಫಿಡೆನ್ಸ್, ಉತ್ಸಾಹ ಯಾವಾಗ್ಲೂ ಇರುತ್ತೆ. ಆ! 1% ಸಂಶಯ ಇರೋದಿಲ್ಲ. ನಮ್ಮ ಸಾಧನೆ ಮೇಲೆ, ನಮ್ಮ ಒಂದು ಕೆಲಸದ ಮೇಲೆ, ವ್ಯವಹಾರಗಳ ಮೇಲೆ ನೋಡಿ. ಪತ್ರಿ ಸರ್ ಏನ್ ಹೇಳಿದ್ರು ಓಕೆ ಆಗತ್ತೆ ಹೋಗಿ ಮಾಡೋಣ ಅನ್ನೋರು. ಏನು ಧ್ಯಾನಕ್ಕೋಸ್ಕರ ಆ! ಆ ಲೋಕ ಕಲ್ಯಾಣಕ್ಕೋಸ್ಕರ ಏನ್ ಕೆಲಸ ಮಾಡ್ತಿದ್ರೆ ಹೋಗಿ ಮಾಡು ಅಂತಿದ್ರು. ಹೇಗ್ ಹೇಳ್ತಿದ್ರಂದ್ರೆ ಅವರೊಂದು ಆತ್ಮಶಕ್ತಿ ಅಷ್ಟಿತ್ತು ನೋಡಿ. ಆ ಶಕ್ತಿ ಕೊರತೆ ಇದ್ದಾಗ ಯಾವಾಗ್ಲೂ ಡೌಟ್‌ಗಳೇ ತಿಳ್ಕೊಳ್ಳಿ. ಯಾಕೆ ಡೌಟುಗಳಂದ್ರೆ ನಿನ್ನಲ್ಲಿ ಶಕ್ತಿ ಕಡಿಮೆ ಇದೆ. ಆ ಒಂದು ಆತ್ಮ ಕೆಲಸ ಮಾಡ್ತಿಲ್ಲ. ಮನಸ್ಸಿನ ಪ್ರಭಾವ ಇದೆ ಇನ್ನು ನಿನಗೆ. ಅಥವಾ ನೀನು ಆ ಒಂದು ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ನೋಡಿ. ಸೊ ಹಾಗಾಗಿ ಒಳಗಡೆ ಅನ್‌ಲಿಮಿಟೆಡ್ ಎನರ್ಜೀಸ್ ಇದಾವೆ. ಅನ್ ಎಷ್ಟೋ ಶಕ್ತಿ ಇದೆ. ಅದ್ರ ಜೊತೆ ಬಿಟ್ಬಿಟ್ಟು ಸಣ್ಣದು ಕೋರ್ತಾ ಇದ್ದಾನೆ ಮನುಷ್ಯ. ಸಣ್ಣದು ಕೋರ್ತಾ ಇದ್ದಾನೆ. ಹಾಗಾಗಿ ಅವನ ಜೀವನ ಕೂಡ ಅಷ್ಟೇ ಇದೆ. ಅದೇ ಆ ಒಂದು ಅನಂತವಾದ ಶಕ್ತಿ ಕೋರಿದ್ರೆ ಅನಂತವಾದ ಜ್ಞಾನ ಸಿಗುತ್ತೆ. ಎಲ್ಲ ಸಿಗುತ್ತೆ. ಅನಂತವಾಗಿ ಸಿಗುತ್ತೆ. ಲೆಕ್ಕ ಇಲ್ಲದಷ್ಟು ಸಿಗುತ್ತೆ. ನೋಡಿ. ಯೂನಿವರ್ಸು ಎಲ್ಲ ಕೊಡಕ್ ರೆಡಿ ಇದೆ. ಬಟ್ ತಗೊಳೋನು ರೆಡಿ ಇಲ್ಲ. ಯಾಕಂದ್ರೆ ಮನ್ಸು ಕೆಲಸ ಮಾಡ್ತಿದೆ. ಸಮಸ್ಯೆ ಅದು. ತಗಣೇನೇನೋ ಭಿಕ್ಷುಕ. ನೀನ್ ರಾಜ ಆಗ ಅಂತ ಹೇಳ್ತಿದೆ. ಆ? ಒಬ್ಬ ಪತ್ರಿದಾರರು ರಾಜ ಆಗಪ್ಪ ನೀನು ಅಂತ ಹೇಳ್ತಿದ್ದಾರೆ. ಅನಪನಸತಿ ಇಟ್ಕೊಂಡು. ಬಟ್ ಇವನೇನ್ ಮಾಡ್ತಿದ್ದಾನೆ? ಭಿಕ್ಷುಕನ್ ತರ ಸಣ್ಣದು ಕೋರ್ತಿದ್ದಾನೆ. ಆ? ನೋಡಿ ನೀನ್ ರಾಜ ಅಂದ್ರೆ ಏನು? ಎಲ್ಲ ಇದೆ ಅವನತ್ರ. ಅಷ್ಟೈಶ್ವರ್ಯಗಳಿದೆ ಅವನತ್ರ. ರಾಜನತ್ರ. ಅಂದ್ರೆ ನಿನ್ನೊಳಗೆ ಅಷ್ಟೈಶ್ವರ್ಯಗಳಿದಾವೆ. ನಿನ್ನೊಳಗೆ ನೀನು ಒಂದಾಗ್ತಿಲ್ಲ. ಅದು ಸಮಸ್ಯೆ ಇರೋದು. ಆ ಮನ್ಸೇನೋ ಸುಮ್ನೆ ಸಣ್ಣದು ಕೋರ್ತಾ ಇರುತ್ತೆ. ಚೇಷ್ಟೆ ಮಾಡ್ತಾ ಇರುತ್ತೆ. ಅದಕ್ಕೆ ನೀನು ದಾಸ ಆಗ್ತಿರ್ತೀಯ. ಅದು ಬಿಡ್ಬೇಕು. ಆ? ಅಂದ್ರೆ ನಿನ್ನ ಒಂದು ಗೋಲ್ ಏನು? ನನ್ ಗೋಲ್ ಏನಪ್ಪಾ? ನಾನು ಮಹಾ ಯೋಗೀಶ್ವರ ಆಗ್ಬೇಕು. ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಆಗ್ಬೇಕು ನಾವು. ಭಗವದ್ಗೀತೆ ಹೆಂಗ್ ಬಂತು? ಅಂತ ಎಲ್ಲಿಂದ ಬಂತು? ಅಷ್ಟು ಸಾಧನೆಯಿಂದ, ಅಷ್ಟು ಶಕ್ತಿಯಿಂದ ಭಗವದ್ಗೀತೆ ಸೃಷ್ಟಿಯಾಯ್ತು. ಇವತ್ತಿಗೂ ಭಗವದ್ಗೀತೆ ನಾವು ಓದ್ತೀವಿ. ಎಷ್ಟು ಜ್ಞಾನ ಇದೆಯೋ ಅದ್ರಲ್ಲಿ. ಲೆಕ್ಕ ಇಲ್ಲದಷ್ಟು ಜ್ಞಾನ ಇದೆ. ನೋಡಿ. ಅಂದ್ರೆ ಏನ್ ಮಾಡಿದ್ರು ಅವ್ರು? ಆ ಮನ್ಸನ್ನ ನಿಲ್ಸಿದ ಶ್ರೀಕೃಷ್ಣ ಪರಮಾತ್ಮ. ಸಾಧನೆ ಸರಿಯಾಗಿ ಮಾಡ್ದ. ಆ ಒಂದು ಆತ್ಮ ಜೊತೆ ಒಂದಾದ. ಸಂಪೂರ್ಣವಾಗಿ ಒಂದಾದ. ಅವಾಗ ಬಂತು. ಗೀತೆ ಬಂತು. ಭಗವದ್ಗೀತೆ ಬಂತು. ಅರ್ಜುನಗೆ. ಆ ಲೋಕಕ್ಕೆ ಬಂತು ನೋಡಿ ಮಾಸ್ಟರ್ಸ್. ಪ್ರತಿಯೊಬ್ರು ಕೂಡ ಸಾಧನೆ ಸಾಧಿಸ್ಬೋದು ಇದನ್ನ. ಪ್ರತಿಯೊಬ್ರು ಕೂಡ ಮಾಡ್ಬೋದು. ಏನ್ ಮಾಡ್ಬೇಕು ನಾವು? ಆ ಒಂದು ಆತ್ಮ ಜೊತೆ ನೀನು ಒಂದಾಗು. ಪ್ರತಿ ಕ್ಷಣ ಕೂಡ ಒಂದಾಗು. ಮನಸ್ಸನ್ನ ನಿಲ್ಸು. ಬರೀ ವಿಷಯ ಇಷ್ಟೇ. ಮನಸ್ಸನ್ನ ಖಾಲಿ ಮಾಡು ನೀನು ಫಸ್ಟ್. ಓಡ್ಸ್‌ಬೇಡ. ಧ್ಯಾನನೇ ಮಾಡ್ತಿದ್ಯಾ, ಕಣ್ ತೆಗ್ದಾಗ ಮನ್ಸು ಓಡ್ಸಿ ಎಲ್ಲಾ ಶಕ್ತಿ ಹಾಳು ಮಾಡ್ಕೊಂತಿದೀಯ. ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಮಾಸ್ಟರ್ಸ್.